ಗುಡ್ ನ್ಯೂಸ್ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಇಂದು 30 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಆ ಒಂದು 30 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು 30 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದ್ರ ಜೊತೆಗೇ ಹೇಳ್ತಾ ಇದ್ದೀನಿ. 8ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ಏನು ಮಾಡಬೇಕು, ಮತ್ತು ಇಲ್ಲಿ 7ನೇ ಕಂತಿನ ಹಣ ಕೂಡ ಇನ್ನೂ ಕೂಡ ಬಂದಿಲ್ಲ ಅಂದರೆ ಏನು ಮಾಡಬೇಕು ಎಂಬುದನ್ನು ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮಧ್ಯೆ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡೋಣ. ಇಲ್ಲಿ ನೋಡಿ ವೀಕ್ಷಕರೇ, 7ನೇ ಕಂತು 8ನೇ ಕಂತು ಬಂದಿಲ್ಲಪ್ಪ ಅಂದರೆ, ಇನ್ನೂ ಕೂಡ 9ನೇ ಕಂತು ಕೂಡ ಬಂದಿಲ್ಲ ಅಂದರೆ ಸೊ ನೀವು ಏನು ಮಾಡಬೇಕು, ಈ ಒಂದು ಕ್ವಶನು ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಸರ್ ನಮಗೆ ಇನ್ನೂ 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಹೇಳ್ಬೇಕಂದ್ರೆ ನೀವು ಏನು ಮಾಡಬೇಕಾಗತ್ತೆ, ನೀವೇನು ಮಾಡಬೇಕಂದ್ರೆ ವೀಕ್ಷಕರೇ, ಈಗ ಏನು ಮಾಡಬೇಕು, ನೀವು 2 ಕಂತುಗಳು ಮತ್ತು ಇದು 9ನೇ ಕಂತು 2 ಸೇರಿಸಿ ಟೋಟಲ್ ಆಗಿ 3 ಸೇರಿಸಿ 6,000 ಅಮೌಂಟ್ ಬರುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಸ್ವಲ್ಪನೇ ವೇಟ್ ಮಾಡಬೇಕಾಗತ್ತೆ. ನೀವು 9ನೇ ಕಂತಿನ ಹಣ ಅದು ಏನು ಡಿಫ್ರೆಂಟಾಗಿ ಬರ್ಬೋದು, ಆದರೆ ಏನು ಈ ಒಂದು 7ನೇ ಕಂತಿನ 8ನೇ ಕಂತಿನ ಹಣ ಏನಿದೆ ಅಲ್ಲ ಟೋಟಲ್ ಆಗಿ 4,000 ಅಮೌಂಟ್ ಬಂದ ಮೇಲೆ 9ನೇ ಕಂತಿನ ಹಣ ಕೂಡ ಬರ್ಬೋದಾಗಿರುತ್ತೆ. ಹೀಗಾಗಿ ಒಂದು ವಾರ ನೀವು ವೇಟ್ ಮಾಡಲೇಬೇಕಾಗತ್ತೆ. ಈಗ 9ನೇ ಕಂತಿನ ಹಣ ಕೂಡ ಮುಕ್ತಾಯವಾದಮೇಲೆ 10ನೇ ಕಂತಿನ ಹಣ ಕೂಡ ಈಗ ಬಿಡುಗಡೆ ಮಾಡೋರಿದ್ದಾರೆ. ಇಲೆಕ್ಷನ್ ಸಲುವಾಗಿ ಈಗ ಸ್ವಲ್ಪ ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ಬಿಡುವ ಒಂದು ಕಾರಣಕ್ಕಾಗಿ, ಒಂದು ಎಲೆಕ್ಷನ್ ಕಾರಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ನೀವು ಏನು ಮಾಡಬೇಕು, ಸ್ವಲ್ಪ ಡಿಲೇ ಆಗುತ್ತೆ, ಆದರೂ ಸಹಿತ ವೇಟ್ ಮಾಡಬೇಕಾಗುತ್ತೆ. ಡೆಫಿನೆಟ್ ಆಗಿ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಈಗ 7ನೇ ಕಂತು 8ನೇ ಕಂತು 4,000 ಅಮೌಂಟ್ ಬಂದರೆ 9ನೇ ಕಂತಿನ ಹಣ 2,000 ಅಮೌಂಟ್ ಬರುತ್ತೆ, ಅಥವಾ ಟೋಟಲ್ ಆಗಿ ನಿಮಗೆ 6,000 ಅಮೌಂಟ್ ಬರ್ಬೋದು. 7, 8, 9 ಹೀಗೆ ಇರುತ್ತೆ. ಈಗ 9ನೇ ಕಂತಿನ ಹಣ ಈಗ ಡಿವೈಡ್ ಆಗಿ ಬರ್ತಾ ಇದೆ. ಇದು ನೋಡಿ 30 ಜಿಲ್ಲೆಗಳು ಯಾವ್ಯಾವ ಇದಾವೆ. ಈ ಒಂದು 30 ಜಿಲ್ಲೆಗಳಿಗೆ ಇಂದು ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ನೋಡಿ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ಕಮೆಂಟಲ್ಲಿ ಹೇಳಿ. ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲಪ್ಪ ಅಂದರೂ ಹೇಳಿ. ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ರೀತಿಯಾದಂತಹ ಮಾಹಿತಿಗಳಿದ್ವು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ತಿಳಿಸ್ಕೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.